ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಸತತ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ, ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ, ಸುಗ್ರೀವಾಜ್ಞೆ ಜಾರಿಗೆ ತರೋ ವಿಚಾರಕ್ಕೆ ಈಗಾಗಲೇ ಚರ್ಚೆಗಳಾಗಿದೆ ಅಂತ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಅದನ್ನು ನಾವು ಚರ್ಚೆ ಮಾಡಿದ್ದೀವಿ. ಅವರು ಹೋಗಿ ಸ್ಟೇ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಅಂತ ಹಿಂದೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ. ಆದರೂ ಅಸ್ಸಾಂನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಅಲ್ಲೆಲ್ಲ ಕಾನೂನು ಮಾಡಿದ್ದಾರೆ, ಅದನ್ನು ತರಿಸ್ಕೊಂಡಿದ್ದೇವೆ. ಅದನ್ನು ಎಲ್ಲ ಆಗಿದೆ, ಫೈನಲೈಸ್ ಮಾಡಿದ್ದೀವಿ. ಅದನ್ನು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅಷ್ಟು ಅಂದರೆ ಅದಕ್ಕೆ ಆದೇಶ ಇಶ್ಯೂ ಆಗುತ್ತೆ. ಎಲ್ಲ ನಾವು ಮಾಡಿ ಆಗಿದೆ, ಅಲ್ಲಿ ಆಗಲೇ ಎಲ್ಲ ಪರಿಗಣಿಸಿ ತೀರ್ಮಾನ ಮಾಡಿ ಫೈನಲೈಸ್ ಮಾಡಿ ಲಿಸ್ಟನ್ನು ಅವ್ರ ಕಡೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇನೆ ಮತ್ತು ನಮ್ಮ ಅಧ್ಯಕ್ಷರಿಗೂ ಕೊಟ್ಟಿದ್ದೇನೆ. ಅದು ಅವರು ತೀರ್ಮಾನ ಮಾಡಬೇಕು ಫೈನಲ್ ಆಗಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹಮತಕ್ಕೆ ಬಂದಿಲ್ವಾ ಏನು ಸರ್? ಇಲ್ಲ, ಅವರು ಕಾರ್ಯಕರ್ತರದೆಲ್ಲ ಅಧ್ಯಕ್ಷರು ಮಾಡಬೇಕಲ್ವಾ, ಅವ್ರು ಮಾಡ್ತಾರೆ. ಸರ್, ನಿನ್ನೆ ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್ ಕೊಡಿ, ಕುಂಭಮೇಳ ಟೀಕೆ ಮಾಡುವಂತ ಕಾಂಗ್ರೆಸ್ ನಾಯಕರು ಅಯೋಗ್ಯರು ಅಂತ ಪದ ಉಪಯೋಗಿಸಿದ್ದಾರೆ. ನಾನೇನು ಹೇಳಬೇಕು, ಯಾವ್ಯಾವ ಪದ ಯಾವಾಗ ಯಾರ್ಯಾರಿಗೆ ಬಳಸಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ನಾವು ಹೇಳೋಕ್ಕಲ್ಲ. ಥ್ಯಾಂಕ್ ಯು. ಇಡೀ ಜಗತ್ತಿಗೆ ಇದನ್ನು ಹೇಳ್ಕೊಂಡು ಹೊರಟಿದ್ದಾರೆ BJP-ಯವರು. ಆದರೆ ಬೇರೆಯವ್ರು ಮಾಡಿರೋದ್ರ ಬಗ್ಗೆ ನಮಗೇನು ಗೊತ್ತಿಲ್ಲಪ್ಪ. ನಾನು ಅವೆಲ್ಲ ಈಗ ಮಾಧ್ಯಮದಲ್ಲಿ ಬರೋದಷ್ಟೇ ಬಿಟ್ಟರೆ ನಾವೇನದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಕ್ಕೆ ಹೋಗಿಲ್ಲ. ಹೈಕಮಾಂಡ್ ಅವರು ಮಾತಾಡಬೇಡಿ ಬಹಿರಂಗವಾಗಿ ಅಂತ ಕಡಿವಾಣ ಹಾಕಿದ್ರು ಕೂಡ ಕೆಲವರು ಮಾತಾಡ್ತಾನೆ ಹೋಗ್ತಿದ್ದಾರೆ.